ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೈಕ್ ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ದಯವಿಟ್ಟು ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಸ್ಪೆಂಡರ್ ಪ್ಲಸ್ದು ಕ್ಲಚ್ ಕ್ಯಾಮ್ ಇದೆಯಲ್ವಾ, ಅದು ಆಯಿಲ್ ಲೀಕ್ ಆಗ್ತಾಯಿದೆ ನೋಡಿ. ಇದೆಲ್ಲ ಆಯಿಲ್ ಲೀಕ್ ಆಗ್ತಾಯಿದೆ ಅಲ್ವಾ. ಈ ಥರ ಆಯಿಲ್ ಲೀಕ್ ಆಗ್ತಾ ಇರೋದನ್ನ ಕ್ಲಚ್ ಕವರ್ ಓಪನ್ ಮಾಡ್ದೇ ಆಚೆ ಕಡೆ ಬಿಚ್ಚದೇ ಬರೀ ಸ್ಕ್ರೂಗಳನ್ನ ಬಿಚ್ಕೊಂಡು ಯಾವ ಥರ ಕ್ಲಚ್ ಓರಿಂಗ್ನ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ನೀವು ಬೋಲ್ಟ್ಗಳು ಸುತ್ತ ಬೋಲ್ಟ್ ಬರುತ್ತಲ್ವ, ಎಲ್ಲ ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡ್ಕೊಂಡು ಬೋಲ್ಟ್ ಆಚೆ ಕಡೆ ತೆಗಿಯೋ ಏನು ಅವಶ್ಯಕತೆ ಏನಿಲ್ಲ, ಬಟ್ ಈ ಥರ ಲೂಸ್ ಮಾಡ್ಕೊಳ್ಳಿ. ಎಲ್ಲ ಬೋಲ್ಟನ್ನು ಲೂಸ್ ಮಾಡ್ಕೋಬೇಕು. ಕಿಕ್ಕರು ಕೂಡ ಏನು ಬಿಚ್ಚಬೇಕಾಗೇನಿಲ್ಲ. ಕಿಕ್ಕರ್ ಬಿಚ್ಚಿದ್ರು ನಡೆಯುತ್ತೆ. ಎಲ್ಲ ಸ್ಕ್ರೂಗಳು ಲೂಸ್ ಮಾಡ್ತಾಯಿದ್ದೀನಿ ನೋಡಿ. ಕ್ಲಚ್ ಕವರ್ನ ಓಪನ್ ಮಾಡೋದೇ ಬೇಕಾಗಿಲ್ಲ. ಹಂಗೆ ಕ್ಲಚ್ ಕ್ಯಾಮ್ ಸ್ಪ್ರಿಂಗು ಮತ್ತು ಅದು ಓರಿಂಗ್ನ ಅದೇ ಹಂಗೆ ಹಾಕೋಬೋದು ನೋಡಿ. ಇದು ಈ ಕಡೆ ಎಲ್ಲ ಸ್ಕ್ರೂ ಲೂಸ್ ಮಾಡ್ತಾಯಿದ್ದೀನಿ. ನಾನೇನು ಬೋಲ್ಟ್ ಏನು ತೆಗಿತಾ ಇಲ್ಲ. ಆಯಿಲ್ ಡ್ರೇ ಬೋಲ್ಟ್ ಬಿಚ್ಚು ನೆಸೆಟಿವ್ ಏನಿಲ್ಲ. ಒಂದು ಟ್ರೇ ಇಟ್ಬಿಟ್ಟು ಕವರ್ ಓಪನ್ ಆದ ತಕ್ಷಣ ಆಯಿಲೆಲ್ಲ ಡ್ರೈ ಆಗುತ್ತೆ ಕೆಳಗಡೆ ನೋಡಿ. ಇವಾಗೆಲ್ಲ ಬಿಚ್ಚಿದ್ದೀನಿ ನೋಡಿ. ಮತ್ತು ಸೀಲ್ಡ್ ಬಿಚ್ಕೋಬೇಕು. ಸೀಲ್ಡ್ ಬಿಚ್ಚಿದ್ರೆ ಏನು ಇಲ್ಲ, ವೈರ್ ಇರುತ್ತಲ್ವ, ಅದು ಬಿಚ್ಚಕ್ಕೋಸ್ಕರನಾದರೂ ಸೀಲ್ಡ್ ಬಿಚ್ಕೋಬೇಕು. ಸೀಲ್ಡ್ ಬಿಚ್ತಾಯಿದ್ದೀನಿ ನೋಡಿ. ಸ್ವಲ್ಪ ಇದು ಲಾಕ್ ಇದಾಗಿದೆ. ನೋಡಿ ಬಂತು. ಈ ಸಿಂಪಲ್ಲಾಗಿ ನೋಡಿ, ಕ್ಲಚ್ ಕ್ಯಾಮ್ ಸ್ಪ್ರಿಂಗ್ ಇದೆಯಲ್ಲ, ಸ್ವಲ್ಪ ಮೂವ್ ಮಾಡಿದ್ರೆ ಕ್ಲಚ್ಚು ಕವರ್ ಸ್ವಲ್ಪ ಓಪನ್ ಆಗುತ್ತೆ ನೋಡಿ. ಅಷ್ಟು ಓಪನ್ ಆದರೆ ಸಾಕು ನೋಡಿ, ಬಂತು. ಕ್ಲಚ್ ಕವರ್ ಓಪನ್ ಮಾಡೋದೇ ಬೇಕಾಗಿಲ್ಲ. ಸ್ಪ್ರಿಂಗ್ ನೋಡಿ, ಓರಿಂಗ್ ಇದೆಯಲ್ವಾ, ಓರಿಂಗ್ ಹೋಗಿದೆ. ಓರಿಂಗ್ ಹೋಗಿ ಅಲ್ಲೆಲ್ಲ ಆಯಿಲ್ ಲೀಕ್ ಆಗ್ತಾ ಇರೋದು ಅದೇ ಕಾರಣದಿಂದ ನೋಡಿ. ಓರಿಂಗ್ ಕಟ್ಟಾಗಿದೆ ನೋಡಿ. ಇದೆಲ್ಲ ಡೆಸ್ಟು ಅದು ಓರಿಂಗ್ ಹೋಗಿ ಅದೆಲ್ಲ ಇದು ಬರ್ತಾ ಇರೋದು. ವೆರಿ ಸಿಂಪಲ್ಲಾಗಿ ಹಾಕೋಬೋದು, ಏನು ತೊಂದರೆ ಏನಿಲ್ಲ. ಬಟ್ ಕ್ಲಚ್ ಕವರ್ ಹಂಗೆ ಓಪನ್ ಮಾಡದೆ ಬಿಚ್ಚದೇ ಹಾಗೆ ಹಾಕೋಬೋದು ನೋಡಿ. ಓರಿಂಗ್ ಕಟ್ಟಾಗಿದೆ ನೋಡಿ. ಈ ಓರಿಂಗ್ ಕಟ್ಟಾಗಿರೋದ್ರಿಂದ ಅದು ಅಲ್ಲೇ ಆಯಿಲ್ ಲೀಕ್ ಆಗ್ತಾ ಇರೋದು ನೋಡಿದ್ರಲ್ಲ. ನೋಡಿ, ಇದು ಹೊಸ ಓರಿಂಗು. ಅಂದರೆ ಓರಿಂಗ್ ತರಬೇಕಾದ್ರೆ ನೀವು ಒರಿಜಿನಲ್ ಓರಿಂಗ್ ಹಾಕಿ, ಮೇಲೆ ಬೇರೆ ಬೇರೆ ಬರುತ್ತೆ. ಅದು ಹಾಕಿದ್ರೆ ಮತ್ತೆ ಒಂದು 2 ತಿಂಗಳು 3 ತಿಂಗಳಿಗೆಲ್ಲ ಮತ್ತೆ ಅದೇ ಆಯಿಲ್ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕ್ಲಚ್ ಓರಿಂಗ್ ಏನು ಬರುತ್ತೆ, ಓರಿಂಗು ಪ್ಯಾಕಿಂಗ್ ಅದೆಲ್ಲ ಒರಿಜಿನಾಲಿಟಿನೇ ಮೇಂಟೈನ್ ಮಾಡಬೇಕು. ಲೋಕಲ್ ಹಾಕಿದ್ರೆ ಎಲ್ಲ ನಡೆಯಲ್ಲ. ಅದು ಸ್ವಲ್ಪ ಟೈಟ್ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹಾಕಬೇಕು. ಪ್ರೆಸ್ ಮಾಡಬೇಕಾದ್ರೆ ಏನಾದ್ರೂ ಅಲ್ಲಿ ಓರಿಂಗು ಆಚೆಗಡೆ ಬಂದು ಮತ್ತೆ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಬಟ್ ಅದು ನೋಡಿಕೊಂಡು ನೀವು ಕರೆಕ್ಟಾಗೆ ಕೂರಿಸಿ ಸ್ವಲ್ಪ ಪ್ರೆಸರಾಗಿ ಒಳಗಡೆ ಕಳಿಸ್ಬೇಕು ಅದನ್ನು. ಓಕೆ ನೋಡಿ, ಇವಾಗ ಒಳಗಡೆ ಹಾಕಿದ್ದೀನಿ. ಅದು ಹೋಗ್ತಾಯಿಲ್ಲ, ಟೈಟ್ ಇದೆ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀಟಾಗಿ ಹೋಗುತ್ತೆ ಒಳಗಡೆ. ಹೋಯ್ತು ನೋಡಿ. ಇಷ್ಟೇ, ವೆರಿ ಸಿಂಪಲ್ಲಾಗಿ ಹಾಕೊಬೋದು. ಏನೊಂದು 5 ನಿಮಿಷದಲ್ಲೆಲ್ಲ ಇದನ್ನು ಹಾಕೋಬೋದು, ಏನು ತೊಂದರೆ ಇಲ್ಲ. ಅಷ್ಟೇ. ಕ್ಲಚ್ ಕವರೆಲ್ಲ ಓಪನ್ ಮಾಡಿ ಮತ್ತೆ ಅದನ್ನು ಬಿಚ್ಚಿ ಆ ಥರ ಏನು ಅಷ್ಟೊಂದು ಕೆಲಸ ಹಿಡಿಯುತ್ತೆ ಅಲ್ವಾ, ಅಷ್ಟು ಕೆಲಸ ಏನು ಹಿಡಿಯಲ್ಲ. ಜಸ್ಟು ಅಷ್ಟೇ, ಮುಗೀತು. ಸ್ಕ್ರೂ ಹಾಕಿ ಮತ್ತು ಆಯಿಲ್ ಡೌನ್ ಮಾಡಿ. ಆಯಿಲ್ ಚೆನ್ನಾಗಿದ್ದರೆ ಅದನ್ನೇ ಹಾಕಿ, ಇಲ್ಲ ಅಂದರೆ ಹೊಸ ಆಯಿಲ್ನೇ ಹಾಕ್ಬಿಡಿ. ಯಾಕೆಂದರೆ ಟೆಸ್ಟೆಲ್ಲ ಇರುತ್ತೆ. ಬಟ್ ಏನೋ ಸರ್ವಿಸ್ ಬಂದಿರೋ ಏನಾದರೂ ಇದ್ದಿದ್ದರೆ ಗಾಡಿನಲ್ಲಿ ಸರ್ವಿಸ್ ಏನಾದ್ರು ಬಿಟ್ಟಾಗ ಈ ಥರ ಏನಾದ್ರು ಲೀಕೇಜ್ ಇತ್ತು ಅಂದರೆ ಆಯಿಲ್ ಚೇಂಜ್ ಮಾಡಬೇಕಾದ್ರೂ ಬೇಕಾದ್ರೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಮಧ್ಯೆ ಏನಾದ್ರು ಕಸ್ಟಮರ್ ಬಂದು, ಇಲ್ಲ ನನಗೆ ಇಲ್ಲಿ ಆಯಿಲ್ ಲೀಕ್ ಆಗ್ತಾಯಿದೆ, ನನಗೆ ಇದನ್ನು ಮಾತ್ರ ರೆಡಿ ಮಾಡಿಕೊಡಿ, ಆಯಿಲ್ ಅದೇ ಇರಲಿ ಅಂತಂದ್ರೂ ಮಾಡ್ಬೋದು. ಏನು ತೊಂದರೆ ಏನಿಲ್ಲ. ನೋಡಿದ್ರಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ಇಷ್ಟೇ. ಒಂದು 5 ನಿಮಿಷದಲ್ಲಿ ಮುಗಿಯುತ್ತೆ. 5 ನಿಮಿಷನೂ ಬೇಕಾಗಿಲ್ಲ, ಬೇಗ ಮಾಡ್ಕೋಬೋದು. ನಾನು ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ. ಆದರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದೇ ಥರ ಮುಂದಿನ ವೀಡಿಯೋಗಳನ್ನ ಇದೇ ಥರ ಮಾಡಬೇಕು ಅಂದರೆ ನೀವು ನಮ್ಗೆ ಸಪೋರ್ಟ್ ಮಾಡಬೇಕು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಇನ್ನೂ ವೀಡಿಯೋಗಳು ಮಾಡ್ತಾಯಿರ್ತೀನಿ. ಈ ಸ್ವಲ್ಪ ದಿನದಿಂದ ವೀಡಿಯೋಗಳು ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ.
ನೆಕ್ಸ್ಟ್ ವೀಡಿಯೋಗಳಿಂದ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.